ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಇವತ್ತು ನಾವು ಒಂದು ಪ್ರಶ್ನೆ ಮಾಡಬೇಕಾದಂಥದ್ದು ಏನಂದರೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಏಕೆಂದರೆ ಸ್ವಾತಂತ್ರ್ಯ ಬಂದಿದೆ ದೇಶಕ್ಕೆ, ಈ ರೈತನಿಗೆ ಸ್ವತಂತ್ರ ಬಂದಿಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಏನು ಇಷ್ಟೊಂದು ಸರ್ಕಾರ ಆಗ್ಬೋದು, ಜಿಲ್ಲಾಡಳಿತ ಆಗ್ಬೋದು, ರೈತರ ಮೇಲೆ ನಿರಂತರವಾದ ಧೋರಣೆಯನ್ನು ಮಾಡ್ತಾ ಇದ್ದಾವೆ. ಇವತ್ತು ಬೆಂಗಳೂರು ಸುತ್ತಮುತ್ತ ಇರೋ ವ್ಯವಸಾಯ ಫಲವತ್ತತೆ ಭೂಮಿಯನ್ನು ಕಳ್ಕೊಂಡು ನಾವು ರೈತರು ಎಲ್ಲಿಗೆ ಹೋಗ್ಬೇಕು ಅಂತಕ್ಕಂಥದ್ದು ನಾವು ಇವತ್ತು ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಮನವಿಯನ್ನು ಮಾಡಬೇಕಾಗ್ತದೆ, ಪ್ರಶ್ನೆಯನ್ನು ಕೇಳಬೇಕಾಗ್ತದೆ. ಇವತ್ತು ಈ ನಮ್ಮ ಜಿಲ್ಲಾಧಿಕಾರಿಗಳು ಏನಿದ್ದಾರೆ, ಅವರು ಸರ್ವಾಧಿಕಾರಿ, ಈ ಜಿಲ್ಲೆಗೆ ಸರ್ವಾಧಿಕಾರಿ. ಅವರು ಈ ಜಿಲ್ಲೆಗೆ ಮತ್ತು ಈ ಭಾಗದ 6,500 ಕುಟುಂಬ ಏನಿದೆ, ರೈತರ ಕುಟುಂಬ, ಅವ್ರ ಪರವಾಗಿರ್ಬೇಕಾ? ಇವರು ಒಂದು ಪಕ್ಷದ ಪರವಾಗಿರತಕ್ಕಂಥ 30-40 ಜನಗೋಸ್ಕರ ಪರವಾಗಿರ್ಬೇಕಾ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಇವತ್ತು ಮಾಧ್ಯಮದವ್ರು ನೀವೇ ಪ್ರಶ್ನೆ ಮಾಡಿ ಕೇಳಬೇಕು. ಜಿಲ್ಲಾಧಿಕಾರಿ ಅವರೇ, ಇವತ್ತು ದರ ನಿಗದಿ ಮಾಡಿದ್ದೀರಲ್ಲ, ಎಷ್ಟು ಜನ ರೈತರನ್ನ ಸೇರಿಸ್ಕೊಂಡು ನೀವು ದರ ನಿಗದಿ ಮಾಡಿದ್ದೀರಾ? ಇಲ್ಲ 30-40 ಜನ ರೈತರಿಗೋಸ್ಕರ ಇದ್ದೀರಾ, ಇಲ್ಲ 6,500 ರೈತರಿಗೋಸ್ಕರ ನೀವು ಜಿಲ್ಲಾಧಿಕಾರಿ ಆಗಿದ್ದೀರಾ ಅಂತಕ್ಕಂಥದ್ದು ನೀವೇ ಪ್ರಶ್ನೆ ಮಾಡಬೇಕಾಗ್ತದೆ. ನಾವು ಮಾರ್ಚ್ 11ನೇ ತಾರೀಕಿಂದ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮಾರ್ಚ್ 11ನೇ ತಾರೀಕು ನಾವು ಹೋರಾಟ ಸ್ಟಾರ್ಟ್ ಮಾಡಿದೋ, 12ನೇ ತಾರೀಕು ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ್ರು. ಅವತ್ತಿಂದ ನಾವು GBDಗೆ ಅಪ್ಲಿಕೇಶನ್ ಆಗ್ತೋ, ಅಬ್ಜೆಕ್ಷನ್ ಆಗ್ತೋ. ನೀವು ಹೇಳ್ತೀರಿ ನಾವು ರೈತರು 2,500ದಿಂದ 3,500 ಅಬ್ಜೆಕ್ಷನ್ ಹಾಕಿದ್ದೀವಿ. ನೀವು ಹೇಳ್ತೀರಿ 1,100 ಜಿಲ್ಲೆ ಏನೋ ಅಬ್ಜೆಕ್ಷನ್ ಹಾಕಿದ್ದೀರಿ, ಅದರಲ್ಲಿ ಅದೇನೋ 250 ಕೋರ್ಟ್ ಎಲ್ಲವೇ, 250 ಅದೇನೋ ಅವ್ರವ್ರದ್ದು ಲೆಕ್ಕಾಚಾರ ನಮಗೊಂದು ಗೊತ್ತಾಗ್ತಾ ಇಲ್ಲ. ಆದರೂ ಅದಕ್ಕೆ ನೀವು ಎಷ್ಟು ಅಬ್ಜೆಕ್ಷನ್ ಬಂದಿವೆ, ನಾವು ಆಮೇಲೆ ವಿಚಾರಣೆ ಕರೆದ್ರಿ. ಆ ವಿಚಾರಣೆ ಕರೆದ್ರೆ ಎಷ್ಟು ಜನ ರೈತರುಗಳು ವಿಚಾರಣೆ ಕರೆದಿ ನಾವು ಎಬ್ಬಿಸೋದಿನ ಬೇಡ ಅಂತ ಹೇಳಿದ್ದಾರೆ ಹೇಳಿಕೆನ, ಅದ್ರದ್ದು ನಮಗೆ ಒಂದು ಮಾಹಿತಿ ಕೊಡಲಿಲ್ಲ. ಆಮೇಲೆ ಅದು ಸಾಲದು ಅಂದ್ಬಿಟ್ಟು ನಾವು ದರ ನಿಗದಿ ಮಾಡಕ್ಕೆ ಕರೆದಾಗ ನಾವು ಅದಕ್ಕೆ ನಾವು ರೈತರುಗಳು ಒಂದು ಸಬ್ಜೆಕ್ಟ್ ರೆಡಿ ಮಾಡ್ಕೊಂಡು ಹೋಗಿದ್ವಿ. ಏನಂದರೆ, ಇವರೆಲ್ಲ GBD ಸುಳ್ಳು ಹೇಳ್ತಾ ಇದ್ದಾರೆ, ಮಾಹಿತಿ ಕೊಡ್ತಾ ಇದ್ದೀರಿ ನೀವು. ಆ ದರ ನಿಗದಿ ಮಾಡಕ್ಕೆ ಹೋದಾಗ ನಾವೇನು ಬೃಹತ್ ಪ್ರತಿಭಟನೆ ಮಾಡ್ದೋ, ಅವತ್ತು ಕೂಡ ನಾವು ರೈತರಿಂದ ಅಬ್ಜೆಕ್ಷನ್ ಹಾಕಿದ್ದೀವಿ. ಇವತ್ತು ಇದು ಕಡತ ನಮ್ಮ ಆಫೀಸಲ್ಲೇ ಇದೆ. ಪ್ರತಿ ವಿಲೇಜ್ ವೈಸು ನಾವು ಕಡತನ ರೆಡಿ ಮಾಡಿಕೊಂಡು ಅಬ್ಜೆಕ್ಷನ್ ಹಾಕಿರೋ ಕಾಪಿನ ರೆಡಿ ಮಾಡ್ಕೊಂಡು ಇದ್ದೀವಿ. ಇವತ್ತು 3,000 ಅರ್ಜಿ ನಾವು ಜಿಲ್ಲಾಧಿಕಾರಿ ಅವ್ರ ಕಚೇರಿಗೆ ನಾವು ಅಬ್ಜೆಕ್ಷನ್ ಹಾಕಿದ್ದೀವಿ. ಇವತ್ತು ಸುಳ್ಳು ಹೇಳ್ತೀರಾ ನೀವು? ಇವತ್ತು ಸುಳ್ಳು ಹೇಳ್ತೀರೇನ್ರಿ? ಹಾಗಾಗಿ ನಾವು ಎಷ್ಟೇ ಅಬ್ಜೆಕ್ಷನ್ ಹಾಕಿದ್ರು, ಇವಾಗ ಪ್ರಕಾಶ್ ಹೇಳ್ದಂಗೆ ನಾನು ನಮ್ಮ ಸಂಘದ ಪರವಾಗೂ ಕೂಡ ನಾನು ಅಬ್ಜೆಕ್ಷನ್ ಹಾಕಿದ್ದೀನಿ, ಮಾಹಿತಿಯನ್ನು ಕೇಳಿದ್ದೀನಿ. ನಾನು ವೈಯಕ್ತಿಕವಾಗಿ ಕೂಡ ನಾನು ಮಾಹಿತಿಯನ್ನು ಕೇಳಿದ್ದೀನಿ, ಎಷ್ಟು ಅಬ್ಜೆಕ್ಷನ್ ಬಂದಿದೆ. ಮತ್ತು ನೀವು ದರ ನಿಗದಿ ಮಾಡೋಕ್ಕೆ ಬಂದಾಗ ನೀವು ಸಭಾ ನಡವಳಿಕೆಯ ಕಾಪಿಯನ್ನು ನಮ್ಗೆ ಕೊಡಬೇಕಾಗ್ತದೆ ಅಂತಲೂ ಕೂಡ ನಾನು ಮನವಿಯನ್ನು ಮಾಡಿದ್ದೀನಿ. ಹಾಗೆ ನಮ್ಮ ಬೆಂಬಲಕ್ಕೆ RT ಕಾರ್ಯಕರ್ತರು ಬಂದಿದ್ದರು, ಸಾಮಾಜಿಕ ಹೋರಾಟಗಾರರು ಬಂದಿದ್ದರು. ಅವರು ಕೂಡ ವೈಯಕ್ತಿಕವಾಗಿ ಅವರು ಜಿಲ್ಲಾಡಳಿತ DC ಅವರ ಕಚೇರಿಗೆ ಒಂದು ಅಬ್ಜೆಕ್ಷನ್ ನಾವು ಕೊಟ್ಟಿದ್ದೀವಿ. ನಾನು ಕೂಡ ಹೋಗಿದ್ದೆ ಅವತ್ತು ಕೂಡ ನಾನು ಮನವಿಯನ್ನು ಮಾಡಿಕೊಂಡೆ. ಜಿಲ್ಲಾಧಿಕಾರಿ ಅವರೇ, ಇದು ನೀವು 9,500 ಎಕರೆ 6,500 ರೈತರ ಕುಟುಂಬದ ಜೊತೆ ನೀವು ಏನು ನಮಗೆ ಹೋರಾಟವನ್ನು ಮಾಡ್ತಾ ಇದ್ದೀವಿ. 6,500 ಕುಟುಂಬಕ್ಕೂ ನೀವು ಒಂದು ಒಳ್ಳೇದು ಮಾಡಿ, ಈ ಪ್ರಾಜೆಕ್ಟ್ನ ಕೈ ಬಿಡಿ ಅಂತ ಕೈ ಮುಗಿದು ಕೇಳ್ಕೊಂಡೆ. ಅವರು ನಮ್ಮ ಕೈಲಿ ಏನಿಲ್ಲ, ಸರ್ಕಾರ ಹೇಳ್ದಂಗೆ ನಾವು ಕೇಳಬೇಕಾಗ್ತದೆ ಅಂತ ಅಂದರು. ಆಯಿತು, ನೀವು ಮಾಡ್ಕೊಳ್ಳಿ, ಸರ್ಕಾರ ಹೇಳ್ದಂಗೆ ಮಾಡಿ, ನಾವೇನು ತೊಂದರೆ ಇಲ್ಲ. ಇವತ್ತೇನು ಇನ್ನೊಂದು ವಿಶೇಷವಾಗಿ ಹೇಳಬೇಕಾಗ್ತದೆ, ನಾವು ನಮ್ಮ ಸಮುದಾಯದ ಏನು ಸ್ವಾಮೀಜಿಗಳಿದ್ದಾರೆ, ನಮ್ಮ ಬಲಾಢ್ಯವಾದಂಥ ಸ್ವಾಮೀಜಿ ಏನಿದ್ದಾರೆ, ಅವರು ಕೂಡ 2 ಸಾರಿ ಮನವಿಯನ್ನು ಕೊಟ್ಟಿದ್ದೀವಿ. ಈ ಭೂಮಿಯನ್ನು ಉಳಿಸ್ಕೊಡಿ, ಈ ರೈತ ಕುಟುಂಬಗಳನ್ನು ಉಳಿಸ್ಕೊಡಿ, ಈ ಫಲವತ್ತಾದ ಭೂಮಿಯನ್ನು ಉಳಿಸ್ಕೊಡಿ, ನಮ್ಮ ಬದುಕನ್ನು ಕಿತ್ಕೋಬೇಡಿ ಅಂತ ಹೇಳಿ ಸರ್ಕಾರಕ್ಕೆ ಅಂತ ಹೇಳಿ ನಾವು ಮನವಿಯನ್ನು ಮಾಡ್ದೋ. ಆಯಿತು ಅಂದ್ಬಿಟ್ಟು ಹೇಳಿದಲ್ಲಿ ಇಲ್ಲಿವರೆಗೂ ಪಾಪ ಅವರು ಯಾಕೋ ಗೊತ್ತಿಲ್ಲ, ರೈತರ ಬಗ್ಗೆ ಕರಿಕಾರ ಏನೋ ಇಲ್ಲೋ ಗೊತ್ತಿಲ್ಲ. ಇವತ್ತು ಮಠಾಧಿಪತಿಗಳು, ಈ ಮಠಕ್ಕೆ ಇಲ್ಲಿ ಹೋಗ್ತದೆ ದವಸ ಧಾನ್ಯ ಎಲ್ಲಿಂದ ಹೋಗ್ತದೆ? ಈ ಮಠಗಳಿಗೆ ದವಸ ಧಾನ್ಯ ಎಲ್ಲಿಂದ ಹೋಗ್ತದೆ? ಸಭೆ ರೈತರ ಬೆಳೆದಿದ್ದಕ್ಕೆ ತಾನೆ. ನೀವು ಸಾರ್ವಜನಿಕ ಅನುದಾನ ಮಾಡ್ತಿರ್ತಾನೆ ದಿನ, ಎಲ್ಲಿಂದ ಬರುತ್ತೆ ಅದನ್ನ? ರೈತರು ಬೆಳೆದು ಕೊಟ್ಟದಕ್ಕೆ ತಾನೆ. ಹಾಗಾಗಿ ಇವತ್ತು DCM ಪರವಾಗಿ ನೀವು CM ಪೋಸ್ಟ್ ಕೊಡಬೇಕು ಅಂತ ಹೇಳಿ ನೀವು ಏನು ವಕಾಲತ್ತು ವಹಿಸಿ ನೀವು ಡೆಲ್ಲಿವರೆಗೂ ಹೋಗಿದ್ದೀರಿ. ಅದೇ ರೀತಿ
ನೀವು ನಮ್ಮ ರೈತರ ಪರವಾಗಿ ನಿಲ್ಬೇಕು, ಈ ಭೂಮಿಯನ್ನ ಉಳಿಸ್ಕೊಡ್ಬೇಕು. ಈ ಭಾಗದ ಏನು ಬಾಲಗಂಗಾಧರ ನಾಥ ಸ್ವಾಮೀಜಿ ಇದ್ರು ಹುಟ್ಟೂರು, ಆ ಪಕ್ಕದಲ್ಲಿ ಇರತಕ್ಕಂತ ಪ್ರದೇಶ ಇದು. ನೀವು ಅವರ ಕಾಲಾನಂತರ ನೀವು ಏನು ಒಂದು ಇದು ಮಠದ ಒಂದು ಪೀಠಾಧಿಪತಿ ವಹಿಸ್ಕೊಂಡಿದ್ದೀರಿ. ಈ ಭಾಗದ ರೈತರ ಋಣವನ್ನ ನೀವು ತೀರಿಸಬೇಕಾಗ್ತದೆ. ಹಾಗಾಗಿ ನಾವು ಏನು ಹೆಚ್ಚಿಗೆ ಹೇಳೋದಿಲ್ಲ, ನಾವು ಮನವಿಯನ್ನ ಮಾಡ್ಕೋತಾ ಇದೀವಿ. ಇನ್ನೊಂದು ಸಾರಿ ಬೇಕಾದ್ರೆ ಕೂಡ ನಾವು ಸ್ವಾಮೀಜಿ ಹತ್ರ ಹೋಗಿ ಸಾವಿರಾರು ಸಂಖ್ಯೆನಲ್ಲಿ ಹೋಗಿ ನಾವು ಮಹಿಳೆಯರು ಕರ್ಕೊಂಡು ಹೋಗಿ ಮಹಿಳೆಯರ ಮುಖಾಂತರ ನಾವು ನಿಮಗೆ ಮನವಿಯನ್ನ ಮಾಡ್ತೀವಿ. ದಯವಿಟ್ಟು ನೀವು ಇದಕ್ಕೆ ನೀವು ಮುಂದಾಳತ್ವ ವಹಿಸ್ಕೊಂಡ್ರೆ ಈ ಭಾಗದ ರೈತರ ಪ್ರಾಣವನ್ನು ಉಳಿಸಕ್ಕಂತ ಕೆಲಸ ನೀವು ಮಾಡ್ತೀರಿ, ನಿಮ್ಮಿಂದ ಆಯ್ತದೆ ಅಂತ ಹೇಳಿ ನಾನು ಈ ಸಭೆಯನ್ನ ಉದ್ದೇಶ ಹೇಳಿ ಮಾತಾಡುತ್ತಿದ್ದೇನೆ.